ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನುವಂತಹ ಒಂದು ಹಾಡು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಬಹಳಷ್ಟು ಹಿಟ್ ಆಗಿತ್ತು. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ಮಾರ್ಗವನ್ನು ಅನುಸರಿಸಿದಂತಹ ಅದೆಷ್ಟೋ ರೈತರು ಇವತ್ತು ಸಕ್ಸಸ್ಫುಲ್ ಅಂದರೆ ಪ್ರಗತಿಪರ ರೈತರು ಆಗಿದ್ದಾರೆ. ಇಲ್ಲೋರ್ವ ರೈತ ಕೂಡ ಅದೇ ರೀತಿಯಲ್ಲಿ ಬಂಜರು ಭೂಮಿಯಲ್ಲಿ ಮಾವಿನ ಹಣ್ಣಿನ ಬೆಳೆಯನ್ನ ಬೆಳೆದಂತಹ ಈ ರೈತ ಇದೀಗ ಸಕ್ಸಸ್ ಕಂಡಿದ್ದಾರೆ. ಇದು ನಡೆದಿರುವಂಥದ್ದು ಮಧ್ಯಪ್ರದೇಶದಲ್ಲಿ ರಾಜ್ಘಾಟ್ ಸಾಗರ್ ಅಗರ್ವಾಲ್ ಎನ್ನುವಂತಹ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಹೊಲವನ್ನು ತೆಗೆದುಕೊಂಡು ಬಂಜರು ಭೂಮಿ, ದಟ್ಟವಾದಂಥ ಏನಂದರೆ ಕಲ್ಲು ಅಥವಾ ಬೀಳು ಬಿದ್ದಂತಹ ಭೂಮಿಯನ್ನು ತೆಗೆದುಕೊಂಡು ಅದನ್ನು ಸಮತಟ್ಟುಗೊಳಿಸಿ, ಒಟ್ಟು 6 ಎಕರೆ ಈ ಭೂಮಿಯನ್ನು ಸಮತಟ್ಟುಗೊಳಿಸಿ ಅದರಲ್ಲಿ 300 ಮಾವಿನ ಗಿಡಗಳನ್ನು ನೆಟ್ಟಿದ್ದಾರೆ, ಮಾವಿನ ತೋಪನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಆ ಮಾವಿನ ತೋಪಿನಲ್ಲಿ ಏನು ಜಪಾನ್ನ ಮಿಯಾಜಾಕಿ ಮತ್ತು ಥೈಲ್ಯಾಂಡ್ನ ರೆಡ್ ಐವರಿ ಎನ್ನುವಂತಹ ಮಾವಿನ ಹಣ್ಣನ್ನು ಬೆಳೆದು ಯಾರೂ ಕಾಣದಂತಹ ಸಕ್ಸಸ್ಸನ್ನೇ ಇವರು ಕಂಡಿದ್ದಾರೆ. ಇಲ್ಲಿ ಈ ಹಣ್ಣುಗಳನ್ನು ಇವರು ಮುಂಬೈಗೆ ಸಾಗಿಸ್ತಾರಂತೆ. ಮುಂಬೈಗೆ ಸಾಗಿಸಿದಾಗ ಪ್ರತಿ ಕಿಲೋಗೆ 5 ರಿಂದ 10 ಸಾವಿರ ರೂಪಾಯಿ ಕಿಲೋಗೆ ಇವರು ಮಾರಾಟವನ್ನು ಮಾಡ್ತಾರಂತೆ. ಹಾಗಂತ ಹೇಳಿ ಇವತ್ತು ಸಕ್ಸಸ್ ಕಂಡಿದ್ದಾರೆ. ಆದರೆ ಇದರ ಹಿಂದಿನ ಶ್ರಮ ಇವ್ರದ್ದು ಬಹಳಷ್ಟಿದೆ. ಯಾಕಂತ ಹೇಳಿದ್ರೆ ಇಡೀ ಬಂಜರು ಭೂಮಿಯನ್ನು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮತಟ್ಟು ಮಾಡಿ ಅದಕ್ಕೆ ಗೊಬ್ಬರ ನೀರು ಏನು ಬೇಕು ಎಲ್ಲವನ್ನು ಹಾಕಿ ಬೆವರು ಸುರಿಸಿ ಇಷ್ಟೊಂದು ಕಷ್ಟಪಟ್ಟು ಇವತ್ತು ಅವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇದಿಷ್ಟೇ ಅಲ್ಲ, ಇವರ ಈ ಮಾವಿನ ತೋಟದಲ್ಲಿ ಬಹಳಷ್ಟು ವೆರೈಟಿಯ ಮಾವಿನ ಹಣ್ಣುಗಳನ್ನು ಕೂಡ ಬೆಳೆದಿದ್ದಾರಂತೆ. ಹೀಗೆ ಏನೂ ಆಗಲ್ಲ ಅಂತ ಹೇಳಿ ಬಿಟ್ಟಂತಹ ಭೂಮಿಯಲ್ಲಿ ಇವರು ಚಿನ್ನವನ್ನು ಬೆಳೆಯುವಂತಹ ಒಂದು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ. ಈ ಸುದ್ದಿ ಇಡೀ ರೈತ ಕುಲಕ್ಕೆ ಅಥವಾ ಕೃಷಿಕರಿಗೆ ಮಾದರಿ ಆಗುವಂಥದ್ದಾಗಿದೆ. ಹಾಗಾಗಿ ಇವರ ಈ ಮಾವಿನ ತೋಪನ್ನು ನೋಡೋದಕ್ಕೆ ಅದೆಷ್ಟೋ ಜನ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬಂದು ನಾವು ಕೂಡ ಈ ರೀತಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ದಾರಂತೆ. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ ಜೆಡಬ್ಲ್ಇ ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.